ಹಾಯ್ ಫ್ರೆಂಡ್ಸ್, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಾವು IPL ಪಂದ್ಯವನ್ನ ನೋಡುತ್ತೇವೆ. ತಂಡ ಗೆದ್ದರೆ ಖುಷಿ ಪಡುತ್ತೇವೆ. ಆದರೆ ಒಂದು ಪ್ರಶ್ನೆ ಹಲವರಲ್ಲಿ ಇರುತ್ತೆ. IPL ಟ್ರೋಫಿ ಗೆದ್ದರೆ ತಂಡದ ಮಾಲೀಕರಿಗೆ ಎಷ್ಟು ಹಣ ಸಿಗುತ್ತೆ? ಹಾಗಾದ್ರೆ ಟ್ರೋಫಿ ಗೆಲ್ಲಲಿಲ್ಲ ಅಂದ್ರೆ ಮಾಲೀಕರಿಗೆ ಹಣ ಸಿಗೋದಿಲ್ವಾ? ಇನ್ನು ಮಾಲೀಕರು ಲಾಭ ಗಳಿಸುವುದು ಹೇಗೆ? ಇನ್ನು ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತುಂಬಾ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ವಿಡಿಯೋವನ್ನ ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನಮ್ಮ ಚಾನೆಲ್ಗೆ ಹೊಸಬ್ರು ಭೇಟಿ ನೀಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. IPL ನಲ್ಲಿ ಚಾಂಪಿಯನ್ 20 ಕೋಟಿ ರೂಪಾಯಿ ಬಹುಮಾನ. ಫ್ರೆಂಡ್ಸ್, IPL ನಲ್ಲಿ ಚಾಂಪಿಯನ್ ಆದ ತಂಡಕ್ಕೆ ಸುಮಾರು 20 ಕೋಟಿ ರೂಪಾಯಿ ಬಹುಮಾನ ಸಿಗುತ್ತೆ. ಈಗ ನೀವು ಯೋಚಿಸಬಹುದು, ಅಯ್ಯೋ 20 ಕೋಟಿ ಸಿಕ್ಕಿದರೆ ತಂಡದ ಮಾಲೀಕರು ದೊಡ್ಡ ಲಾಭ ಮಾಡ್ತಾರಲ್ಲ. ಆದರೆ ನಿಜವಾದ ವಿಷಯ ಬೇರೆ ಇದೆ. ಒಂದು IPL ತಂಡವನ್ನ ನಡೆಸಲು ವರ್ಷಕ್ಕೆ 100 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಖರ್ಚಾಗುತ್ತೆ. ಆಟಗಾರರ ಸಂಬಳ, ಕೋಚ್ಗಳು, ಹೋಟೆಲ್, ವಿಮಾನ ಪ್ರಯಾಣ ಮತ್ತು ಸಿಬ್ಬಂದಿ ವೆಚ್ಚ, ಹೀಗೆ ಸಾಕಷ್ಟು ಖರ್ಚು ತಂಡದ ಮಾಲೀಕರಿಗೆ ಇರುತ್ತೆ. ಕೇವಲ 20 ಕೋಟಿ ರೂಪಾಯಿ ಸಿಕ್ಕರೆ ಲಾಭ ಹೇಗೆ? ಫ್ರೆಂಡ್ಸ್, ಒಂದು ಅಂಗಡಿಯನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಒಬ್ಬ ವ್ಯಕ್ತಿ ಒಂದು ಅಂಗಡಿ ತೆರೆದಿದ್ದಾನೆ ಎಂದುಕೊಳ್ಳಿ. ಅವನು ಅಂಗಡಿಯಲ್ಲಿ ವಸ್ತುಗಳನ್ನ ಮಾರಾಟ ಮಾಡಿ ಹಣ ಸಂಪಾದಿಸುತ್ತಾನೆ. ಅದೇ ರೀತಿ IPL ತಂಡವು ಒಂದು ದೊಡ್ಡ ಬ್ರ್ಯಾಂಡ್. ಅವರಿಗೆ ಹಣ ಬರುವುದು ಕೇವಲ ಟ್ರೋಫಿಯಿಂದ ಅಲ್ಲ, ಜಾಹೀರಾತಿನಿಂದ ಬರುತ್ತೆ ಕೋಟಿ ಕೋಟಿ ದುಡ್ಡು. ಫ್ರೆಂಡ್ಸ್, ನೀವು ತಂಡದ ಆಟಗಾರರನ್ನ ನೋಡೇ ಇರ್ತೀರಾ. ತಂಡದ ಜೆರ್ಸಿಯ ಮೇಲೆ ದೊಡ್ಡ ದೊಡ್ಡ ಕಂಪನಿಗಳ ಹೆಸರನ್ನು ಕೂಡ ನೋಡಿರ್ತೀರಿ. ಆ ಕಂಪನಿಗಳು ತಮ್ಮ ಜಾಹೀರಾತು ಹಾಕಲು ಕೋಟಿ ಕೋಟಿ ರೂಪಾಯಿಯನ್ನ ತಂಡಕ್ಕೆ ನೀಡುತ್ತವೆ. ಟಿವಿ ಪ್ರಸಾರದಿಂದ IPL ಪಂದ್ಯಗಳನ್ನ ಕೋಟ್ಯಾಂತರ ಜನ ನೋಡುತ್ತಾರೆ. ಟಿವಿ ಮತ್ತು ಮೊಬೈಲ್ನಲ್ಲಿ ಪಂದ್ಯ ತೋರಿಸುವ ಹಕ್ಕುಗಳನ್ನ ದೊಡ್ಡ ಕಂಪನಿಗಳು ಸಾವಿರಾರು ಕೋಟಿ ರೂಪಾಯಿಗೆ ಖರೀದಿಸುತ್ತವೆ. ಆ ಹಣದಲ್ಲಿ ಒಂದು ಭಾಗ IPL ತಂಡಗಳಿಗೂ ಹಾಗೂ ಕಂಪನಿಗಳು ಎರಡು ಕೂಡ ಹಂಚಿಕೊಳ್ಳುತ್ತವೆ. ಸ್ಟೇಡಿಯಂನಲ್ಲಿ ಟಿಕೆಟ್ ಮಾರಾಟ. ಒಂದು ಸ್ಟೇಡಿಯಂನಲ್ಲಿ 40,000 ಜನ ಪಂದ್ಯ ನೋಡಲು ಬಂದರೆ ಟಿಕೆಟ್ನಿಂದಲೇ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತದೆ. ಇದರಲ್ಲಿ ಒಂದು ಭಾಗ ತಂಡಕ್ಕೂ ಮತ್ತು ಮತ್ತೊಂದು ಭಾಗ ಸ್ಟೇಡಿಯಂಗೂ ಸೇರುತ್ತದೆ. ಜೆರ್ಸಿ ಮತ್ತು ಟಿ ಶರ್ಟ್ ಮಾರಾಟ. ಅಭಿಮಾನಿಗಳು ತಮ್ಮ ನೆಚ್ಚಿನ ತಂಡದ ಜೆರ್ಸಿ ಖರೀದಿಸುತ್ತಾರೆ. ಇದರಿಂದಲೂ ತಂಡಕ್ಕೆ ಹಣ ಬರುತ್ತದೆ. ಈಗ ಒಂದು ಸರಳ ಉದಾಹರಣೆಯನ್ನ ನೋಡೋಣ. ಒಬ್ಬ ಅಂಗಡಿಯವನು ವರ್ಷಕ್ಕೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ ಎಂದುಕೊಳ್ಳಿ. ಆದರೆ ಮಾರಾಟದಿಂದ 15 ಲಕ್ಷ ರೂಪಾಯಿ ಸಂಪಾದಿಸಿದ್ದಾನೆ. ಅವನಿಗೆ 5 ಲಕ್ಷ ರೂಪಾಯಿ ಲಾಭ ಆಯಿತು. ಅದೇ ರೀತಿ IPL ತಂಡವು ಹಲವು ಕಡೆಗಳಿಂದ ಆದಾಯ ಗಳಿಸುತ್ತದೆ. ಹಾಗಾಗಿ ಟ್ರೋಫಿ ಗೆದ್ದರೆ ಸಿಗುವ 20 ಕೋಟಿ ರೂಪಾಯಿ ಕೇವಲ ಬೋನಸ್ ತರಹ ಅಷ್ಟೇ. ನಿಜವಾದ ಹಣ ಜಾಹೀರಾತು, ಟಿಕೆಟ್ ಪ್ರಸಾರ ಹಕ್ಕುಗಳು ಮತ್ತು ಬ್ರ್ಯಾಂಡ್ ಮೌಲ್ಯದಿಂದ ಬರುತ್ತದೆ. ಫ್ರೆಂಡ್ಸ್, ಕೇವಲ ಟ್ರೋಫಿ ಗೆದ್ದರೆ ಮಾತ್ರ ಹಣ ಸಿಗೋದಿಲ್ಲ. ಎಲ್ಲ ತಂಡಕ್ಕೂ ಹಣ ಸಿಗೋದು ಖಂಡಿತ. ಇನ್ನು ಟ್ರೋಫಿ ಗೆದ್ದರೆ ಅದು ಇತಿಹಾಸ. ಅಂದ್ರೆ ಕೆಲವೊಮ್ಮೆ ಟ್ರೋಫಿ ಗೆಲ್ಲದ ತಂಡಗಳಿಗೂ ಕೋಟ್ಯಾಂತರ ರೂಪಾಯಿ ಲಾಭ ಮಾಡುತ್ತವೆ. ಏಕೆಂದರೆ ಅವರು ಅಭಿಮಾನಿಗಳ ಸಂಖ್ಯೆ ತುಂಬಾ ದೊಡ್ಡದಿರುತ್ತದೆ. ಹೀಗಾಗಿ ಸ್ನೇಹಿತರೆ, IPL ಕೇವಲ ಕ್ರಿಕೆಟ್ ಪಂದ್ಯವಲ್ಲ, ಅದು ಸಾವಿರಾರು ಕೋಟಿ ರೂಪಾಯಿಗಳ ದೊಡ್ಡ ವ್ಯವಹಾರ. ಟ್ರೋಫಿ ಗೆದ್ದರೆ ಗೌರವ ಸಿಗುತ್ತದೆ, ಆದರೆ ನಿಜವಾದ ಹಣ ತಂಡದ ಹೆಸರಿನಿಂದ, ಅಭಿಮಾನಿಗಳಿಂದ ಮತ್ತು ಜಾಹೀರಾತುಗಳಿಂದ ಬರುತ್ತದೆ. 20 ಕೋಟಿ ಬಹುಮಾನಕ್ಕಿಂತ IPL ತಂಡದ ಹೆಸರು ಮತ್ತು ಅಭಿಮಾನಿಗಳೇ ಮಾಲೀಕರಿಗೆ ನಿಜವಾದ ಸಂಪತ್ತು. ಫ್ರೆಂಡ್ಸ್, ಇದಿಷ್ಟು IPL ಟ್ರೋಫಿ ಗೆದ್ದರೆ ತಂಡದ ಮಾಲೀಕರಿಗೆ ಎಷ್ಟು ಹಣ ಸಿಗುತ್ತೆ. ಹಾಗಾದ್ರೆ ಟ್ರೋಫಿ ಗೆಲ್ಲಲಿಲ್ಲ ಅಂದ್ರೆ ಮಾಲೀಕರಿಗೆ ಹಣ ಸಿಗೋದಿಲ್ವಾ? ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.